ಗುರು ಅವರೆಲ್ಲ ಇಲ್ಲೇ ಸಿಗ್ತಾರ, ಇಲ್ಲೇ ಅದು ದೊಡ್ಡ ಫಂಕ್ಷನ್ ಆಯಿತು ಅಂತ ಅಂದ್ಕೊಂಡಿದ್ದೆವು. ಅದರೊಳಗೆ ಗಡ್ಬಡ್ಲಿಂದ ಬಂದಿದ್ದೆವು. ಬಟ್ ಇಲ್ಲಿ ಬಂದಿದ್ಮೇಲೆ ಗೊತ್ತಾಗ್ಯದು ಅದು ಕೊಯಂಬತ್ತೂರ್ದಾಗ ಅದಂತ ಮೇನ್ ಟೆಂಪಲ್. ಅಲ್ಲೆಲ್ಲ ಸದ್ಗುರು ಇರ್ತಾರಂತ, ಅಲ್ಲೇ ವರ್ಷಿಗೆ ಪ್ರೋಗ್ರಾಮ್ ಆಯಿತು ಅಂತ. ಇಲ್ಲಿ ಇನ್ನೊಂದು ಅದರದ್ದೇ ಬ್ರಾಂಚ್ ಅದ ಅಂತ ಇಲ್ಲಿ. ಆದ್ರೂ ಮುಂದಿಂದೆಲ್ಲ ವ್ಯೂ ಅದ ನೋಡ್ರಿಕೋ. ಮುಂದೆಲ್ಲ ಇದು ನೋಡ್ರಿಕೋ, ಕಂಬ ಹೆಂಗೆ ಮಾಡ್ಯಾರಿಕೋ. ಒಂದು ಯಾವ್ದ್ರದ್ದು ಭುಜ ಮೇಲೆ ಎತ್ಕೊಂಡಿನಪ್ಲೇ ಮಾಡ್ಯಾರ ಇಲ್ಲಿ ಪಿಲ್ಲರ್ಗಳು. ಈಕೋ ಭಾರಿ ಇದು ಮಾಡ್ಯಾರ ಅನ್ಕೋರಿ ಇಲ್ಲೆಲ್ಲ. ಇಲ್ಲ ಆನೆಗಳಿಗೂ ಓಂ ನಮ ಶಿವಾಯ್. ನಂದಿ ಮಹಾರಾಜ್ ನೋಡ್ರಿಕೋ ಮುಂದೆ ಎಷ್ಟು ಡೇಂಜರ್ ಅದ. ಎಲ್ಲ ನಂದಿ ಮಹಾರಾಜ್ಗಳು ಬೇರೆ ಬೇರೆ ಟೈಪ್. ಈ ನಂದಿ ಮಹಾರಾಜ್ ಬೇರೆ ಟೈಪ್ ಅದ. ಈಗ ಅಲ್ಲಿ ಮ್ಯಾಲೆ ಹೋಗಿ ತೋರಿಸ್ತೇವೆ ಪೂರಾ ಕ್ಲೋಸ್ ವ್ಯೂ ಹೆಂಗದ ಅಂತೆಲ್ಲ. ಚಿಕ್ಕಬಳ್ಳಾಪುರದಾಗಿದ್ದೇವೆ ನೋಡ್ರಿ, ಇಲ್ಲಿ ಮೇನ್ ಪ್ಲೇಸ್ ಇದೆ ಆದಿ ಹೋಗಿ. ನಾವು ಭೀ ನೋಡತ್ತಿದ್ದೇವೆ ಯಾವ್ದು ಸಿಗ್ತದೆ ಅಂತ ನಮಗೆ ಮೇನ್ ಪ್ಲೇಸ್. ಬಟ್ ಇದು ಸಿಕ್ತು ಆದಿ ಹೋಗಿ. ಇಲ್ಲಿ ನೋಡ್ರಿಕೋ ಪೂರಾ ಬಲ್ಲೆ ನಡೆದಿದ್ದೆವು. ಓಂಕಾರ ಕುಂತನಲ್ಲಿ ತಪಸ್ಯ ಕುಂತ ನೋಡ್ರಿಕೋ. ಪೂರ ಬಲ್ ಬಂದೇವು ನೋಡ್ರಿ. ಇವು ಬಲ್ಲಿನ ಹೆಂಗದ ನೋಡ್ರಿ. ಕ್ಲೋಸ್ ವ್ಯೂ. ಓಹೋ ನಾಗಪಾಶ. ಇಲ್ಲೆಲ್ಲ ತ್ರಿಶೂಲಿಂದ ಇದು ಮಾಡ್ಯಾರಿಕೋ ಎಲ್ಲ ಸ್ಟ್ರಕ್ಚರ್. ಒಂದು ರೌಂಡ್ ಹಾಕ್ಲತ್ತಿದ್ದೆವು. ಒಂದು ರೌಂಡ್ ಪೂರಾ ಹಾಕ್ತಾ ಹೆಂಗದ ನೋಡ್ರಿ ಇಲ್ಲೆಲ್ಲ ನೋಡ್ರಿ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಹೆಂಗದ ಸೈಡ್ ವ್ಯೂ ಎಲ್ಲ ಭಾರಿ ಕಟ್ಟರೆ. ಇದ್ರದ್ದು ಮೇನ್ ಬ್ರಾಂಚ್ ಕೊಯಂಬತ್ತೂರ್ದಾಗ ಅಂತ. ನಾವು ಸದ್ಗುರು ಅವರೆಲ್ಲ ಇಲ್ಲೇ ಸಿಗ್ತಾರ ಅಂತ ತಿಳ್ಕೊಂಡಿದ್ದೆವು. ಇಲ್ಲೆಲ್ಲ ಕೊಯಂಬತ್ತೂರ್ದಾಗ ಅಂತ ಹೇಳಿದ್ರು, ಅಲ್ಲೆಲ್ಲ ಹೊರಗೆ ಕೇಳಿದೆವು. ಇವೆಲ್ಲ ರಾಡ್ಗಳು ನೋಡ್ರಿಕೋ, ಎಲ್ಲ ತ್ರಿಶೂಲ್ದೇ ಇದು ಮಾಡ್ಯಾರ. ಇಲ್ಲಿ ಭಾಳಷ್ಟು ಅವ. ಹಿಂದೆ ಹೆಂಗದ ನೋಡ್ರಿ ವ್ಯೂ. ಭಾರಿ ಕಟ್ಟರ ಅನ್ಕೋರಿ. ಈಗ ಅರ್ಧ ಮುಗಿತ, ಆಗಿನ ಹಿಡಿದ ಮಾಡ್ಲತ್ತಿದ್ದ. ಹಿಂದಿಂದ ಎಲ್ಲ ಸ್ಟ್ರಕ್ಚರ್ ನೋಡ್ರಿ. ಒಂದು ರೌಂಡ್ ಆಯ್ತು. ಓಂ ನಮಃ ಶಿವಾಯ್. ಇಲ್ಲಿ ಮುಂದಿನ ವ್ಯೂ ನೋಡ್ರಿಕೋ. ಇಲ್ಲಿ ಅದ ಪೂರ, ಇಲ್ಲಿಂದ ಹಿಡಿದು ತ್ರಿಶೂಲ್ ಅಲ್ಲಿ ಅದ. ಮಂದಿ ಜನರೆಲ್ಲ ಹೆಂಗೆ ಬಂದಾರ ನೋಡ್ರಿ. ಲೈಟ್ ಶೋ ನಡೀತದೆ ಈಗ. ಆ ಲೈಟ್ ಶೋ ಸಲ ಪೂರ ಜನರೆಲ್ಲ ಬಂದಾರ. ಅರೆ ಬಾಪ್ರೆ, ಸರ ಭೀ ಭಾಳ ಡೇಂಜರ್ ಮಾಡ್ಯಾರ. ದೂರಿಂದ ನೋಡಿದ್ರೆ ರುದ್ರಾಕ್ಷಗಳಿಂದ ಎಷ್ಟು ಗನ ರುದ್ರಾಕ್ಷ ಹಾಕಿ ಮಾಡ್ಯಾರ. ಓಂ ನಮಃ ಶಿವಾಯ್. ನೋಡ್ರಿ ರುದ್ರಾಕ್ಷದ ಎಷ್ಟು ದೊಡ್ಡ ಮಾಲ ಅದ. ಈಗ ಇಲ್ಲಿ ಲೈಟ್ ಶೋ ಆಯ್ತು ಅಂತ ಭಾರಿ ಲೈಟ್ ಶೋ ನೋಡ್ರಿ. ಇಲ್ಲೆಲ್ಲ ಪಬ್ಲಿಕ್ ಭಾಳ ಮಂದಿ ಬಂದಾರ, ವೇಟ್ ಮಾಡತ್ತಾರ. ಈಗ ಅಲ್ಲೆಲ್ಲ ಕುಂತಾರ ನೋಡ್ರಿ. ಈಗ ಮಸ್ತ್ ಲೈಟ್ ಶೋ ಆಯ್ತು ನೋಡ್ರಿ. ಹಾಗೆ ಬಂದಿದ್ದೇವೆ ನಾವು 1-2 ಗಂಟೆ ಪೈಲೇನೆ. ಸ್ವಲ್ಪ ರೆಸ್ಟ್ ತೊಗೊಂಡೇವು. ರೆಸ್ಟ್ ತೊಗೊಂಡು ಈಗ ಲೈಟ್ ಶೋ ಆಯಿತು ಅಂತ ನೋಡ್ಕೊಂಡು ಹೋಗೋರಿ ನಾವು ನೆಕ್ಸ್ಟ್. ಓಂ ವಿಶ್ವಾನಿಧೆ ಸಬಿತ ದುರ್ರಾಸವ ಯದ್ಬದ್ಧಂ ತನ್ನಾಸವ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾ ರುಕ್ವೇ ಮೃತ್ಯುರ್ಮೋಕ್ಷಿ ಯಮಾಮೃತಂ. ಕಾಲಹರ ಕಷ್ಟಹರ ದುಃಖಹರ ದಾರಿದ್ರ್ಯಹರ ರೋಗಹರ ಹರ ಹರ ಮಹಾದೇವ್ ಎಲ್ಲ ಮಂತರು. ಈಗಿನ್ನ ಈಗ ಲೈಟ್ ಶೋ ನೋಡ್ರಿ. ಅಲ್ಲಿ ಸದ್ಗುರು ಹರ ನೋಡ್ರಕ್ಕ. ಏನೋ ಹಾಡು ತೆಗ್ದಾರೋ ಏನೋ ಮಾಡಿನಪ್ಲೆ ಕಾಣತ್ತಾರ. ನಾವು ಹೆಂಗೆ ಸೇವ್ ನೇಚರ್ ಮತ್ತು ಫಿಟ್ ಇಂಡಿಯಾ ಪ್ರಮೋಟ್ ಮಾಡತ್ತೇವೆ, ಅವ್ರು ಸೇವ್ ಸಾಯಿಲ್ ಅಂತ ಹೇಳಿ ಮಾಡ್ತಾರ. ಪೂರ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಬರ್ತಾರ. ಅವರು ಗಾಡಿ ಮೇಲೆ ತಿರ್ತಾರ, ನಾವು ಸೈಕಲ್ ಮೇಲೆ ತಿರ್ತೀವಿ. ಇವಾಗ ಲೈಟಿಂಗ್ ಶೋ ಸಲಕ್ಕೆ ಎಲ್ಲ ರೆಡಿ ಆಗ್ಯದು. ಇಲ್ಲೆಲ್ಲ ನೋಡ್ರಿ ಲೈಟಿಂಗ್ ಶೋ ಸಲಕ್ಕೆ ಎಲ್ಲ ಲೈಟ್ ಬಂದ್ ಮಾಡಿಕ್ಕ್ಯಾರು. ಜನರೆಲ್ಲ ಕುಂತ್ಕೊಂಡು ವೇಟ್ ಮಾಡತ್ತಾರ. ಸ್ಟಾರ್ಟ್ ಆಯ್ತು ನೋಡ್ರಿ ಲೈಟ್ ಶೋ. ಹೆಂಗದ ನೋಡ್ರಿ, ಆವಾಜ್ ಕೇಳ್ರಿ. ಇನ್ನೂ ಒಂದು 5-10 ನಿಮಿಷದಾಗ ಲೈಟ್ ಶೋ ಸ್ಟಾರ್ಟ್ ಆಯ್ಕೊಂಡಿಲ್ಲ ಅಂದ್ರೂ ಭೀ ಫುಲ್ ರಶ್ ಆರ ನೋಡ್ರಿ. ಇಲ್ಲಿ ಎಲ್ಲದಕ್ಕಿಂತ ದೊಡ್ಡ ಜನ ಬಂದು ಕುಂತಾರ ನೋಡ್ರಿ. ಓಂ ನಮಃ ಶಿವಾಯ್. ಓಂ ನಮಃ ಶಿವಾಯ್. Welcome to Adiyogi Divya Darshana. Please be seated for the entire duration until the Arati at the end of Divya Darshana. Please switch off your cell phones, including torchlight. We will begin with a musical offering.
ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬರುತ್ತಿಲ್ಲ, ಶಿವನಲ್ಲದೆ ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ನೋಡ್ರಿ ಲೈವ್ ಲೈಟಿಂಗ್ ಶೋ during the show. ಈಗ ಚಾಲು ಆಯ್ತದು. ಈಗ ನೋಡ್ರಿ ಎಲ್ಲ ಸ್ಟಾರ್ಟ್ ಆಗಿದ್ಮೇಲೆ ಯೋಗದ ಅಮೋಘ ವಿಜ್ಞಾನವನ್ನು ಮಾನವತೆಗೆ ನೀಡಿದನು. ಮಾನವರು ತಮ್ಮ ಪರಮ ಸ್ವರೂಪವನ್ನು ಕಂಡುಕೊಳ್ಳಲು ಅವನು 112 ವಿಧಾನಗಳನ್ನು ಅರ್ಪಿಸಿದನು. 112 ಅಡಿ ಎತ್ತರದ ಆದಿಯೋಗಿಯ ಈ ಭವ್ಯ ಮುಖವು ಅವನ ಈ ಅಮೂಲ್ಯ ಕೊಡುಗೆಯ ಸಂಕೇತವಾಗಿದೆ. ಆದಿಯೋಗಿಯು ನಾವೆಂದು ಸಪ್ತ ಋಷಿಗಳೆಂದು ಪೂಜಿಸುವ 7 ಋಷಿಗಳಿಗೆ ಯೋಗದ ವಿಜ್ಞಾನವನ್ನು ಅದರ ಸಂಪೂರ್ಣ ಗಹನತೆಯೊಂದಿಗೆ ದಾರೆ ಎರೆದನು. ಮಾನವ ಜೀವ ವ್ಯವಸ್ಥೆಯಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಎಲ್ಲದರ ರಹಸ್ಯಗಳನ್ನು ಅವನು ಅವರಿಗೆ ತಿಳಿಸಿಕೊಟ್ಟನು. ಯೋಗದ ಈ ಜ್ಞಾನ ಭಂಡಾರ ಮತ್ತು ಸಪ್ತ ಋಷಿಗಳು ಅನುಭವಿಸುತ್ತಿದ್ದ ಈ ಭಾವ ಪರವಶತೆಯನ್ನು ನೋಡಿ ಪಾರ್ವತಿಯು ಅದರ ಕಡೆಗೆ ಸೆಳೆಯಲ್ಪಟ್ಟಳು. ನಾನು ಇದನ್ನು ಅನುಭವಿಸಬೇಕು ಎಂದು ದೇವಿಯು ಆದಿಯೋಗಿಯನ್ನು ಕೇಳಿಕೊಂಡಳು. ಆದಿಯೋಗಿ, ನೀನು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡ, ಬಂದು ನನ್ನ ಮಡಿಲಲ್ಲಿ ಕುಳಿತುಕೋ ಎಂದನು. ಅವಳು, ನನಗೆ ಬೇಕಿರುವುದು ನಿಮ್ಮ ಒಲವು ಮಾತ್ರ ಅಲ್ಲ, ನನಗೆ ಬೇಕಿರುವುದು ನಿಮ್ಮ ಜ್ಞಾನ ಎಂದಳು. ಅವನು, ನೀ ಬಂದು ಕುಳಿತುಕೋ, ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ, ಅದು ಅನುಭವಿಸಬೇಕಾದ ಆಯಾಮ. ನನ್ನ ಮಡಿಲಲ್ಲಿ ಕುಳಿತುಕೋ, ನನ್ನೊಂದಿಗೆ ಒಂದಾಗು ಎಂದನು. ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವನು ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಮಾಡಿಕೊಂಡನು. ಅದರಿಂದಲೇ ಅವನು ಅರ್ಧನಾರಿ, ಪುರುಷ ಸ್ತ್ರೀ ತತ್ವಗಳ ಸಮತೋಲನ. ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು, ನಾವೇನು ಮಾಡಬೇಕು, ನಮಗೇನು ದಾರಿ ಎಂದು ಕೇಳಿದರು. ಅದಕ್ಕವನು, ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ, ನೀವು ನನ್ನ ಜೀವ ಕುಡಿಯುವ ಕುಡುಕರು, ನನ್ನ ಜೀವ ಕುಡಿಯುವುದರಲ್ಲೇ ನಿಮ್ಮ ಮುಕ್ತಿ ಎಂದನು. ಅವರು ಅವನ ತೇಜಸ್ಸಿನಲ್ಲಿ ಮಿಂದೆದ್ದು ಉನ್ಮತ್ತರಾಗಿ ಹೋದರು. ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಯೋಗ ವಿಜ್ಞಾನವನ್ನು 3 ರೀತಿಯಲ್ಲಿ ನೀಡಿದನು. ಯೋಗವನ್ನು ಜಗತ್ತಿಗೆ ಕೊಂಡೊಯ್ಯುವಂತೆ ಆದಿಯೋಗಿಯು ಸಪ್ತಋಷಿಗಳಿಗೆ ಹೇಳಿದನು. ಇಂದಿಗೂ ಕೂಡ ಭೂಮಿಯ ಮೇಲಿನ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿಯೋಗಿಯು ಅರ್ಪಿಸಿದ ಆಧ್ಯಾತ್ಮಿಕ ಜ್ಞಾನವೇ ಬೆನ್ನೆಲುಬಾಗಿದೆ. ಈ ಆದಿಯೋಗಿ ದಿವ್ಯ ದರ್ಶನವು ಆದಿಯೋಗಿಯ ಈ ಕಥೆಯ ಒಂದು ನಿರೂಪಣೆ. ಮಾನವತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಪ್ರಕೃತಿಯ ಮಿತಿಗಳಿಂದ ಬಂಧಿತರಾಗಬೇಕಾಗಿಲ್ಲ ಎಂಬುದು ಮನುಷ್ಯರಿಗೆ ನೆನಪಿಸಲಾದ ಕಥೆ ಇದು. ನೀವು ಬೇಕಾದ ಸಾಧನೆ ಮಾಡಲು ತಯಾರಿದ್ದರೆ ನೀವು ಎಲ್ಲ ಮಿತಿಗಳನ್ನು ಮೀರಿ ಪರಮ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ಕ್ಷೇತ್ರ ನಿಮ್ಮ ಮುಕ್ತಿ ಸಾಧನೆಗಾಗಿ ನಿರ್ಮಿಸಲಾದ ಒಂದು ಕ್ಷೇತ್ರ. ಇದನ್ನು ನೀವು ಉಪಯೋಗಿಸಿಕೊಳ್ಳಬೇಕೆಂದು ನನ್ನ ಆಸೆ, ನನ್ನ ಆಶೀರ್ವಾದ. ನೋಡ್ರಿ, ಈಗ